ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇಲ್ಲೊಂದ್ ಕಡೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಇದೀಗ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. 2 ವರ್ಷಗಳಾದರೂ ಕೂಡ ಆಂಬ್ಯುಲೆನ್ಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಇಲ್ಲಿನ ಸಾರ್ವಜನಿಕರು. ಕಲಘಟಗಿಯ ಸಂಗಮೇಶ್ವರ ಗ್ರಾಮದ ಆಸ್ಪತ್ರೆಯ ದುರಸ್ತಿ ಕೂಡ ಇದಾಗಿದೆ. ತುರ್ತು ಚಿಕಿತ್ಸೆಗಾಗಿ ಗ್ರಾಮಸ್ಥರು ಎಲ್ಲಿಗೆ ಹೋಗಬೇಕು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ತಾಲೂಕಿನಲ್ಲಿರುವ ಆಸ್ಪತ್ರೆಯಲ್ಲಿ ಔಷಧಿ ಸೌಲಭ್ಯವೂ ಕೂಡ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಸರಿಯಾದ ಸಿಬ್ಬಂದಿ ವ್ಯವಸ್ಥೆ ಕೂಡ ಇಲ್ಲ ಎಂದು ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ ಮಂಡಳಿ ಜನಪ್ರತಿನಿಧಿಗಳ ವಿರುದ್ಧ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಆಸ್ಪತ್ರೆಯನ್ನ ಈಗಾಗಲೇ ನಿರ್ಮಾಣವನ್ನ ಮಾಡಲಾಗಿದೆ. ಆದ್ರೆ 2 ವರ್ಷ ಕಳೆದ್ರೂ ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಜೊತೆಗೆ ಸರಿಯಾದ ಸಿಬ್ಬಂದಿಯ ವ್ಯವಸ್ಥೆ ಇಲ್ಲ ಎಂದು ಸಾರ್ವಜನಿಕರು ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿನ ಗೌರ್ಮೆಂಟ್ ಕೂಡ ಏನ್ ಮಾಡ್ತಾ ಇದೆ, ತಕ್ಷಣಕ್ಕೆ ಈಗ ಏನಾದ್ರೂ ತೊಂದರೆ ಆದ್ರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜನಪ್ರತಿನಿಧಿಗಳು ಈಗಾಗಲೇ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ, ವೋಟ್ ಅನ್ನ ಕೇಳ್ತಾರೆ, ಆದ್ರೆ ಯಾವುದೇ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಇದು. ಇಲ್ಲಿ ನಮ್ಮಲ್ಲಿ 5-6 ವರ್ಷ ಆಯಿತು ಈ ಆಂಬುಲೆನ್ಸ್ ಇದ್ದಿದ್ದು ಕ್ಯಾನ್ಸಲ್ ಮಾಡ್ಯಾರ. ಅದನ್ನು ನಾವು ಧಾರವಾಡ ಮಠ ಹೋಗಿ DSP ಮಠ ಕೇಳ್ಕೊಂಡ್ರು, ಅವರು ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಇಲ್ಲಿವರೆಗೂ ನಮಗೆ ಇದನ್ನೆಲ್ಲೀಗ ಸದ್ಯ ಗಾಡಿ ವೆಹಿಕಲೇ ಇಲ್ಲ. ಏನಾರ ಆದ್ರೂ ಊರಾಗ ಮತ್ತು ನಾವು ಸ್ವಂತ ವೆಹಿಕಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಲಘಟಗಿ ಆಸ್ಪತ್ರೆಯಿಂದ ನಾವು ಕರೆಸ್ಕೋಬೇಕು. ಅವರು ಬಂದಾಗ ನಾವು ಹೋಗೋದಾಗೈತಿ. ಇಲ್ಲಿ ನಮ್ಮಲ್ಲಿ ಇದ್ದ ವ್ಯವಸ್ಥೆ ಹಾಳು ಮಾಡಿ ಇವರು ಈಗ ಕೊಡಾಕತ್ತಾಯಿರಲಿಲ್ಲ. ಧಾರವಾಡ ಮಠ ನಾವು ಹೋಗಿ DHO ಮಠ ಎಲ್ಲ ಕೇಳ್ಕೊಂಬಂದ್ರು ಹ್ಞೂ ಅಂತಾರೆ, ಕೊಡಾಕತ್ತಾಯಿರಲಿಲ್ಲ. ಈಗ ಈ ಸಂಬಂಧಪಟ್ಟ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಅದಾರಲ್ಲ ಲಾಡ್ ಸಾಹೇಬರು, ಇವರು ಇದನ್ನು ಕನ್ವಿನ್ಸ್ ಮಾಡಿ ಇದನ್ನು ಚಾಲೂ ಮಾಡ್ಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊತೀನಿ.